ನಮಸ್ಕಾರ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಿಮ್ಮ ಒಂದು ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳು ನೋಡಿದೆ ನಾನು ಇವತ್ತು. ಇವತ್ತು ಅದೇ ಒಂದು ಪ್ರಮುಖ ಡೇಟ್ಸ್. ಕಂಪ್ಲೀಟಾಗಿ ಒಂದು ಡೇಟ್ಸ್ನ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತಾ ಬಿಡ್ತಾ ಗೊತ್ತಿಲ್ಲ, ಬಟ್ ಅವರು ಕೊಟ್ಟಿದ್ದಾರೆ. ಬಟ್ ನೋಡೋಣ, ನನಗೆ ಯಾವ ರೀತಿ ಅನಿಸುತ್ತೆ ನಾನು ಕೂಡ ಹೇಳ್ತೇನೆ, ಇದು ಹೌದಾ ಅಲ್ಲ ಆಗುತ್ತಾ ಇಲ್ಲ ಅಂತಂದು. ನಿಮ್ಮದು ಎಕ್ಸಾಮ್ ಕೂಡ ಏಪ್ರಿಲ್ 15, 16, 17ಕ್ಕೆ ನಡೆದದವ. ಆ್ಯಂಡ್ ಫಲಿತಾಂಶ ಲಭ್ಯತೆ ಕೂಡ ಮೇ 24ಕ್ಕೆ ಬಂದೈತೆ ನಾಳೆ. KCT ಸ್ಪಾಟ್ ರ್ಯಾಂಕ್ ಕೂಡ ಜೂನ್ 2ಕ್ಕೆ ಬಂದೈತೆ. ನೆಕ್ಸ್ಟ್ ಅದಾದ ತಕ್ಷಣ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಜೂನಲ್ಲಿ ನಡೆಸಬೇಕಿತ್ತು, ಆಳೆ ನಡೆಸಿದ್ದಾರೆ ಕೂಡ. ಆ್ಯಂಡ್ KCT 2025 ಆಯ್ಕೆ ನಮೂದು ಪ್ರಾರಂಭ ದಿನಾಂಕ ಅಂತಂದು ಅದು ಜುಲೈಯಲ್ಲಿ ನಡೀತಂತ ಹೇಳಿದಾರೆ. ಅಂತಂದರೆ ಇದೇನಂತ ಹೇಳ್ತಿದ್ದಾರೆ ಅಂತಂದರೆ ಆಯ್ಕೆ ನಮೂದು ಅಂತಂದ್ರೆ ಮೀನ್ಸ್ ಏನಂತಂದರೆ ಈಗ ನಾವೇನಂತ ಕರಿತೀವಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಯಿತು, ಕೆಲವೊಂದಿಷ್ಟು ಪ್ರೊಸೆಸ್ ಇರ್ತದಲ್ವ ಅದು. ಆ್ಯಂಡ್ KCT ಆಯ್ಕೆ ನಮೂದಿಗೆ ಕೊನೆಯ ದಿನಾಂಕ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಜುಲೈಯಿಂದ ಹಿಡಿದು ಆಗಸ್ಟ್ವರೆಗೂ ಕೂಡ, ಅಂತಂದರೆ ಒಂದು ಫಸ್ಟ್ ರೌಂಡು ಆಗಸ್ಟ್ವರೆಗೂ ಕೂಡ ನಡೀತಂತ ಹೇಳ್ತಿದ್ದಾರೆ. ಆ್ಯಂಡ್ ಫಸ್ಟ್ ರೌಂಡ್ ಅಂದರೆ ಅಣುಕು ಹಂಚಿಕೆಯನ್ನು ಕೂಡ ಏನು ಹೇಳ್ತಿದ್ದಾರೆ ಅಂತಂದರೆ ಆಗಸ್ಟ್ ಒಳಗೆ, ಅಂತಂದರೆ ಮಾಕ್ ಅಲಾಟ್ಮೆಂಟ್ ಆಗಸ್ಟ್ವರೆಗೂ ಕೂಡ ಹೇಳ್ತಿದ್ದಾರೆ. ಆ್ಯಂಡ್ ವೆಬ್ ಆಯ್ಕೆಗಳ ಮಾರ್ಪಡಿಸಲು ಅಳಿಸಿ ಮತ್ತು ಮರು ಯಾವಾಗ ಅಂದರೆ ವಾಪಸ್ ಮತ್ತೆ ತಿರುಗಿ ಎಡಿಟ್ ಮಾಡೋಕೆ ಆಗಸ್ಟಲ್ಲೇ ಕೊಡ್ತಾರೆ. ಆ್ಯಂಡ್ ಎರಡನೇ ಅಣುಕು ಹಂಚಿಕೆ ಪ್ರಕರಣ ಅಂದರೆ ಎರಡೆರಡು ಸರ್ತಿ ಅಣುಕು ಹಂಚಿಕೆ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಹೋದ ಸರ್ತಿ ಆಗಿದ್ದು ಅದು ಆ ಥರ. ಯಾಕಂದರೆ ಮೊದಲು ಏನು ಮಾಡಿದ್ರು, ಮೆಡಿಕಲ್ ಸೀಟ್ಗಳು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ. ಸೊ ಹಂಗಾಗಿ KCT ಓನ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದು. ಅಂದರೆ KCT ಓನ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದು. ಅದಕ್ಕೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಮಾಡಿ ಮತ್ತು ಮೆಡಿಕಲ್ಲು ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಮತ್ತೆ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡಿ. ಆ್ಯಂಡ್ ಮೂರನೇದಾಗಿ ಕೊನೆಯದಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಅಂದರೆ ಫೈನಲ್ ಆಗಿ ಒಂದು ರಿಸಲ್ಟ್ ಬಿಟ್ಟರು. ಅದು ಕೂಡ ಅಂದರೆ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಆದಮೇಲೆ ರಿಸಲ್ಟ್ ಬಿಟ್ಟರು. ಬಟ್ ಇಲ್ಲಿ ಆಯ್ಕೆ ನಮೂದು ಬದಲಾವಣೆ ಆಗಸ್ಟಲ್ಲೇ ಕೊಡ್ತಾರೆ. ಆ್ಯಂಡ್ KCT 2020 ತಾತ್ಕಾಲಿಕ ಸೀಟು ಹಂಚಿಕೆ ಅಂತಂದು, ತಾತ್ಕಾಲಿಕ ಮತ್ತು ಸೀಟು ಹಂಚಿಕೆ ಅಂತ ಅದು ಆಗಸ್ಟ್ ಅಂತೆ. ಆ್ಯಂಡ್ KCT ಸೀಟು ಹಂಚಿಕೆ ಸುತ್ತಿನ ಅಂದರೆ ಆಕ್ಷೇಪಣೆ ಅವಧಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ KCT 2025 ಫಸ್ಟ್ ರೌಂಡ್ ಅಂತಿಮ ಸೀಟು ಹಂಚಿಕೆ ಅಂದರೆ ಫೈನಲ್ ರಿಸಲ್ಟ್ ಕೂಡ ಆಗಸ್ಟಲ್ಲೇ ಬರ್ತಂತ ಹೇಳ್ತಿದ್ದಾರೆ. ಆ್ಯಂಡ್ 1ನೇ ಸುತ್ತಿನ ಸೀಟು ಹಂಚಿಕೆ ಆಯ್ಕೆಗಳನ್ನು ಪರಿಶೀಲಿಸಲಾಗುತ್ತದೆ ಅಂತಂದ್ರು. ಇಲ್ಲಿ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ ಎಂಟ್ರಿ ಮಾಡೋದು, ಮುಂದೆ ಬರೋದು ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಅಂದರೆ ಅವ್ರಿಗೆಲ್ಲನೂ ಕೂಡ ಬಿಡ್ತಾರೆ. ಅದು ಸೆಪ್ಟೆಂಬರಲ್ಲಿ ಕೊಡ್ತಾರಂತೆ. ಆ್ಯಂಡ್ ಆಯ್ಕೆ ಮಾಡಿದ ಅಭ್ಯರ್ಥಿಗಳ ಆಯ್ಕೆಯ ಮೇರೆಗೆ ಶುಲ್ಕ ಪಾವತಿ ಸೆಪ್ಟೆಂಬರ್ ಅಂತ ಕೊಡ್ತಿದ್ದಾರೆ. ಆ್ಯಂಡ್ ಶುಲ್ಕ ಪಾವತಿಸಿದ ಚಾಯ್ಸ್ 1 ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಕೊಡುಗೆಯನ್ನು ಅದು ಸೆಪ್ಟೆಂಬರ್ ಅಂತೆ. ಆ್ಯಂಡ್ ಹಂಗೆ ಹೋಗ್ತಾ ಹೋಯ್ತಂದರೆ ಸ್ವಲ್ಪ ಹಾಗೆ ಖಾತೆಗಳು ಕೊಟ್ಟಿದ್ದಾರೆ, ಇಲ್ಲಂತಲ್ಲ. ಆ್ಯಂಡ್ ನೋಡ್ತೀರಿ KCT 2ನೇ ಸುತ್ತಿನ ವಿಸ್ತೃತ ತಾತ್ಕಾಲಿಕ ಸೀಟು ಹಂಚಿಕೆ ಅಕ್ಟೋಬರ್ ತನಕ ಹೋಗಿದ್ದಾರೆ. ಇವರು ಭಾಳ ಹೋಗಿದ್ದಾರೆ. ಬಟ್ ಈ ರೀತಿ ನೀವು ಕೆಲವೊಂದಿಷ್ಟು ಅಲ್ಲಿ ನೋಡ್ತಂದರೆ ನಿಮಗೆ ಭಾಳಷ್ಟು ಕನ್ಫ್ಯೂಷನ್ ಇರ್ತದೆ. ಪ್ಲೀಸ್ ನಾನು ಏನು ಹೇಳ್ತೇನೆ ಅಂತಂದರೆ ಇಂಥವು ಕೆಲವೊಂದು ಕೂಡ ಮೊರೆ ಹೋಗ್ಬಿಡ್ರಿ. ಯಾಕಂದರೆ ಭಾಳಷ್ಟು ಡೇಟ್ಸ್ ಮುಂದೆ ಆಗ್ತಿದ್ದಾರೆ. ಇಷ್ಟೊಂದೆಲ್ಲ ಹೋಗುತ್ತೆ, ಬಟ್ ಇಷ್ಟು ಲೇಟ್ ಆಗಲ್ಲ. ಯಾಕಂದರೆ ಈಗ ನಾವು ಇನ್ನೂ ಕೂಡ ಜೂನಲ್ಲಿದ್ದೀವಿ. ಜುಲೈ ಫಸ್ಟ್ ವೀಕಲ್ಲಿ ಏನು ಮಾಡ್ತಾರೆ, ನಿಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಫಸ್ಟ್ ವೀಕ್ ಎಂಡಿಗೆ ಅನ್ನೋಷ್ಟಿಗೆ ಆದರೂ ನಿಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಏನು ಬರಬೇಕು, ವೆರಿಫಿಕೇಷನ್ ಸ್ಲಿಪ್ ಬರಬೇಕು. ಯಾಕೆ ತಡ ಮಾಡ್ತಿದ್ದಾರೆ ಅಂತಲೂ ಕೂಡ ನಿಮಗೂ ಕೂಡ ಗೊತ್ತಿದೆ. ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಕೆಲವೊಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ಗಳ ಲಭ್ಯತೆ ಅಂದರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಬಂದಿಲ್ಲ. ಅದೊಂದು ಕಾರಣ ಇಟ್ಕೊಬೋದು. ಆ್ಯಂಡ್ ಒಂದು ಈಗ MCC ಕೌನ್ಸಿಲಿಂಗ್ ಅವರು ಅದು ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಡ್ತಿಲ್ಲ. ಅದು ಒಂದು MCC ಕೌನ್ಸಿಲಿಂಗ್ ಅವ್ರು ರೆಡಿ ಬಿಟ್ಟುಬಿಟ್ರೆ ನಮ್ಮ KCTದವರು ಅಂದರೆ ಪ್ರೊಸೆಸ್ ಸ್ಟಾರ್ಟ್ ಮಾಡೋದು ಡಿಲೇನೇ ಆಗಲ್ಲ. ಇಮ್ಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ ಎಲ್ಲನೂ ಕೂಡ. ಹೋಗಲಿ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲಿ, ಬೇಗನೆ ಸ್ಟಾರ್ಟ್ ಆಗಲಿ. ಯಾಕಂದರೆ ನೀಟ್ ಸ್ಟೂಡೆಂಟ್ ಕೂಡ ಕಾಯ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಅಂದರೆ ಏಮ್ಸು ಹೋಗ್ಬೇಕಂತ ಎಲ್ಲನೂ ಕೂಡ ಇದೆ. ಏಮ್ಸಲ್ಲಿ ಹೋಯ್ತಂದ್ರೆ ನಮ್ಮ ಕರ್ನಾಟಕ ಸ್ಟೂಡೆಂಟ್ ಕೂಡ ನಮ್ಮ ಮೆಡಿಕಲ್ ಕಾಲೇಜಸ್ ತೊಗೊಳ್ತಾರೆ. ಆ್ಯಂಡ್ KCT ರ್ಯಾಂಕ್ ದೂರ ಇದ್ದರೂ ಕೂಡ ಆರಾಮ್ ಸೀಟ್ ಸಿಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಅವಸರ ಮಾಡಿದಷ್ಟು ನಿಮಗೆ ತೊಂದರೆ. ಇನ್ನೂ MCC ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಡೋರ್ಗೂ ಕೂಡ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಲ್ಲ. ಬಾರಿ ಇಟ್ಕೊಂಬಿಡಿ. ಸೊ ವೇಟ್ ಮಾಡೋಣ, ಇನ್ನೂ ಸ್ವಲ್ಪ ದಿನ ಆಗುತ್ತೆ ಇದು. ಯಾಕಂದರೆ ಸ್ವಲ್ಪ ಲಾಂಗ್ ಪ್ರೊಸೆಸ್ಸು. ಯಾಕಂದರೆ ಒಂದೇ ಕಾಲೇಜ್ ಅಡ್ಮಿಷನ್ ಮಾಡಿಸೋಕ್ಕೆ ಎಷ್ಟು ಟೈಮ್ ಆಗುತ್ತೆ. ಇಡೀ ಕರ್ನಾಟಕ, ಇಡೀ ಇಂಡಿಯಾನೇ ತೊಗೊತಿದ್ದಾರೆ. ಆ್ಯಂಡ್ ಎಲ್ಲ ಕೋರ್ಸು ಕೂಡ ತೊಗೊಳ್ತಿದ್ದಾರೆ. ಸೊ ಕಷ್ಟ ಆಗ್ತದೆ ಕಣ್ರು. ಹಂಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇನ್ನೂ ಸ್ವಲ್ಪ ದಿನ ಏನಂತಂದರೆ ಇಲ್ಲಿವರೆಗೂ ಕೂಡ ಕಾಯ್ದುಬಿಟ್ಟಿದ್ದೀರಾ. ಇನ್ನೂ ಕೆಲವೊಂದಿಷ್ಟು ತಿಂಗಳುಗಳ ಕಾಲ ಕಾದ್ಬಿಟ್ರೆ ನಿಮ್ಮ ಅಡ್ಮಿಷನ್ ಆಗ್ತದೆ. ಮುಂದೆ 4 ವರ್ಷಗಳ ಕಾಲ ನೀವು ಆರಾಮ್ಸೆ ಸ್ಟಡಿ ಮಾಡಬಹುದು. ಮುಂದೆನೂ ಕೂಡ ನಿಮ್ಮ ಫ್ಯೂಚರ್ ಇಷ್ಟು ಪರ್ಪಸ್ ಯಾವುದು ಬೇಕು. ಇವಾಗ ನೀವು ಏನು ಮಾಡಬೇಕು ಬಂದರೆ ಒಂದಿಷ್ಟು ಕಾಲೇಜಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಈಗಾಗಲೇ ನಾನು ಎಲ್ಲನೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ಏನು ಮಾಡಿದ್ದೇನೆ ಅಂತಂದರೆ KCTಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು PDFಸ್ಗಳನ್ನು ಫ್ರೀಯಾಗಿ ಎಲ್ಲನೂ ಕೂಡ ಏನು ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಅವನ್ನ ಯಾರೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಇದ್ದವ್ರಿಗೆ ಅದು ಯೂಸ್ಫುಲ್ ಆಗಿರ್ತದೆ. ಇವಾಗ ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇನ್ನೂ ಸ್ವಲ್ಪ ದಿನ ಬಿಟ್ಟು ಏನು ಮಾಡ್ತೀನಿ, ಸೆಂಡ್ ಮಾಡ್ತಾನೆ. ಯಾಕಂದರೆ ಡೈಲಿ ಸೆಂಡ್ ಮಾಡಿದರೆ ಇದ್ದವರಿಗೆ ಒಂಥರ ಆಗ್ತದೆ. ಸರಿ, ಇದಿಷ್ಟು. ಎಲ್ಲನೂ ಕೂಡ KCTಗೆ ಸಂಬಂಧಪಟ್ಟ ಎಲ್ಲ ಕೂಡ ಕಾಲೇಜಸ್ ಸೆಂಡ್ ಮಾಡಿದ್ದೀನಿ. ಆ್ಯಂಡ್ ಈಗ ನಿಮಗೂ ಕೂಡ ಯಾರಿಗೆ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕೂಡ ನಿಮಗೂ ಕೂಡ ಸೆಂಡ್ ಮಾಡ್ತೀನಿ. ಆ್ಯಂಡ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ನಿಮ್ಮ ಕೆಲಸ. ಅಂತಂದರೆ ಪ್ರಿಯಾರಿಟಿ ಯಾವ ರೀತಿ ಕೊಡಬೇಕು ನಿಮಗೆ ಬಿಟ್ಟಿದ್ದು. ಅಂದರೆ ಇದನ್ನು ಫಸ್ಟ್ ಕೊಡಬೇಕು, ಇದನ್ನು ಸೆಕೆಂಡ್ ಕೊಡಬೇಕು ಅನ್ನೋದು ನಿಮಗೆ ಬಿಟ್ಟಿರೋವಂಥದ್ದು. ಅದು ಮಾಡಬೇಕಾಗಿದ್ದು ಕೆಲಸ ನೀವು. ಸೊ ಹಂಗಾಗಿ
ಇವಾಗ ಈ ವಿಡಿಯೋ ಮಾಡೋಕ್ಕಂತಂದು ಏನು ನನಗೆ ಉದ್ದೇಶ ಇದ್ದಿದ್ದಿಲ್ಲ. ಈ ರೀತಿ ಕೆಲವೊಂದಿಷ್ಟು ಎಲ್ಲೆಲ್ಲೋ ಆರ್ಟಿಕಲ್ಸ್ ಬರೆದಿರ್ತಾರೆ, ಅದು ನಿಮಗೆ ಅಂದರೆ ಒಂಥರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಇದು ಅಕ್ಯುರೇಟ್ ಹೇಳ್ತಿದ್ದಾರೆ, ಸ್ವಲ್ಪ ಅಪ್ರಾಕ್ಸಿಮೇಟ್ಲಿ ಹೇಳ್ತಿದ್ದಾರೆ ಅಂತ ಅನಿಸ್ಬೇಕು. ಬಟ್ ಇದು ನೋಡಿರಿ ಗಜಗಜಾಂತರ ಅಂದರೆ ಎಲ್ಲಿವರೆಗೂ ತೊಗೊಂಡು ಹೋಗಿದ್ದಾರೆ ಅಂತಂದು ಅರ್ಥ ಮಾಡ್ಕೊರಿ. ಜೂನಲ್ಲಿ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೂ ಅಂದರೆ 4 ತಿಂಗಳು ತೊಗೊಂಡು ಹೋಗಿದ್ದಾರೆ. ಅಷ್ಟು ಲೇಟ್ ಆಗಲ್ಲ ಕಂಡ್ರು. ಅವರಾಗೆ ಹೇಳಿದಾರೆ ಓಪನ್ ಆಗಿ ಆಗಸ್ಟ್ ಎಂಡಿಂಗ್ ಅನ್ನೋಷ್ಟರಲ್ಲಿ ಏನು ಮಾಡಬೇಕು, ನಮ್ದೆಲ್ಲರೂ ಕೂಡ ಕೌನ್ಸ್ಲಿಂಗ್ ಮುಗಿಸ್ಬೇಕಂತಲೇ ಇದ್ದಾರೆ. ಓಕೆ, ಸೊ ನಿಮ್ಮ ಸೆಪ್ಟೆಂಬರೇ ಕ್ಲಾಸು ಮತ್ತೆ ರೀತಿಯಾಗಿ ನಿಮ್ಮದು 3rd ರೌಂಡ್ ಮುಗಿಯುತ್ತದೆ ಎಲ್ಲ ಸೆಪ್ಟೆಂಬರ್ ಅಂದರೆ 3rd ರೌಂಡ್ ಮುಗಿಸೋದು ನೀವು ಅಡ್ಮಿಷನ್ ಅಂದರೆ ಆಗಿರ್ತೀರ. 3rd ರೌಂಡ್ ಮುಗಿಸೋದವರು ಕೂಡ ಸೆಪ್ಟೆಂಬರ್ ಕ್ಲಾಸ್ ಅಟೆಂಡ್ ಆಗ್ತಾರೆ. 2nd ರೌಂಡ್ ಮುಗಿಸೋದವ್ರು ಅಂತ ಆಗಸ್ಟ್ ಅಂದರೆ 15 ಈ ರೀತಿ ಎಲ್ಲ ಕೂಡ ಕ್ಲಾಸ್ ಅಟೆಂಡ್ ಆಗ್ತಾರೆ, ಹೊರಿಬೇಡ. ಓಕೆ ಸರಿ, ಅಂದರೆ MCC ಕೌನ್ಸ್ಲಿಂಗ್ ಶೆಡ್ಯೂಲ್ ಬಿಡೋವರೆಗೂ ಕೂಡ ಸ್ಟಾರ್ಟ್ ಆಗಲ್ಲ, ಅದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಓಕೆ ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. KEದಲ್ಲಿ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ನಿಮ್ಗೆ ಗೊತ್ತಿರುವ ಹಾಗೆ ಯಾರೆಲ್ಲ ಫಿಸಿಕಲ್ ಡಿಸಬಿಲಿಟಿ ಇರ್ದೋ ಅವ್ರದ್ದೊಂದು ಲಿಸ್ಟ್ ಬಿಟ್ಟಿದ್ದಾರೆ, ಅದೊಂದೇ ನೋಡ್ಕೋರಿ. ಆ್ಯಂಡ್ ಅವರು ಕೂಡ KEದವರು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ನಿಮ್ಮ ಬಣ್ಣದ ಮಾತುಗಳು ಅಂತಂತಾರೆ, ಅಂದರೆ ಯಾರೋ ನಾವು ಸೀಟ್ ಕೊಡಿಸ್ಬಿಡ್ತೀನಿ ಎಷ್ಟಕ್ಕೆ ಅಂತಂದು ಆ ರೀತಿ ಹೋಗೋಕೆ ಹೋಗ್ಬಿಡಿ. ಯಾಕಂದರೆ ಇದು ಪ್ಯೂರ್ಲಿ ಟ್ರಾನ್ಸ್ಪರೆಂಟ್ ಪ್ರೊಸೆಸ್, ಎಲ್ಲರೂ ಕೂಡ ಕಣ್ಣಿಗೆ ಕಾಣ್ತದೆ, ಯಾವುದೇ ರೀತಿಯಾಗಿ ಮೋಸ ಆಗಲ್ಲ. ಯಾಕಂದ್ರೆ ಕ್ಲಿಯರಾಗಿ ಯಾವುದೇ ಒಂದು ಅಂದರೆ ಯಾರೇ ಬಂದು ಕೊಡಿಸೋದಲ್ಲ, ನೀವೇ ತೊಗೊಳ್ಳೋದು, ಎಲ್ಲ ಕೂಡ ಸಾಫ್ಟ್ವೇರ್ ಬೇಸ್ಡ್ ಇರ್ತದೆ, ಯಾವುದೇ ರೀತಿ ಮೋಸ ಆಗಲ್ಲ. ಪ್ರತಿಯೊಂದು ಸ್ಟೂಡೆಂಟ್ರು ಕೂಡ ಮೋಸ ಆಗಲ್ಲ. ಓಕೆ ಸರಿನಾ? ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲರೂ ಚಲೋ ನೋಡ್ತಾರೆ. ಟೇಕ್ ಕೇರ್, ಬಾಯ್.